ಮೊಘಲರು ಭಾರತದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಿದ್ರು. ಆದ್ರೆ ಅವರು ಭಾರತದ ಈಶಾನ್ಯ ಪ್ರದೇಶಗಳನ್ನ ಆಕ್ರಮಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಭಾರತದ ಈಶಾನ್ಯ ಪ್ರದೇಶಗಳು ಅಹೋಮ್ ರಾಜವಂಶದ ಆಳ್ವಿಕೆಯೊಳಗಿರ್ತದ. ಅಹೋಮ್ ರಾಜರು ಧೈರ್ಯಶಾಲಿ ಜನರು ಮಾತ್ರ ಅಲ್ಲದೆ ಅವರು ನದಿ ಮತ್ತು ಗುಡ್ಡ ಬೆಟ್ಟಗಳಲ್ಲಿ ಕೂಡ ಹೋರಾಡುವ ಕಲೆಯನ್ನ ಕಲ್ತಿದ್ರು. ಆದ್ದರಿಂದ ಮೊಘಲರು 17 ಬಾರಿ ದಾಳಿ ಮಾಡಿದ್ರೂ ಕೂಡ ಅಸ್ಸಾಮನ್ನ ದಾಟ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ವಾಸ್ತವವಾಗಿ ಅಹೋಮ್ ರಾಜವಂಶದ ಸೈನ್ಯ ಮಳೆ ಮತ್ತು ದಟ್ಟವಾದ ಕಾಡುಗಳಲ್ಲಿಯೂ ಕೂಡ ಹೋರಾಡುವ ಸಾಮರ್ಥ್ಯವನ್ನ ಹೊಂದಿತ್ತು. ಆದ್ರೆ ಅಂತಹ ಹವಾಮಾನದ ಪರಿಸ್ಥಿತಿಯೊಳಗ ಮೊಘಲ್ ಸೇನೆಗೆ ಯುದ್ಧ ಮಾಡಲಿಕ್ಕೆ ಕಷ್ಟ ಆಗ್ತಿರ್ತದ. ಒಂದು ಯುದ್ಧದಲ್ಲಿ ಅವರು ಮೊಘಲರ ನಿಯಂತ್ರಣದಲ್ಲಿದ್ದ ಗೋವಾತಿಯನ್ನ ಕಿತ್ಕೊಳ್ತಾರೆ. ಹಲವಾರು ಸೋಲುಗಳ ನಂತರ ಮೊಘಲರು ಅಹೋಮ್ ರಾಜರೊಂದಿಗೆ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡ್ರು. ಅಹೋಮ್ ರಾಜರು 1228 ರಿಂದ 1826 ಬ್ರಹ್ಮಪುತ್ರ ಕಣಿವೆಯ ಸುತ್ತಮುತ್ತ ಪ್ರದೇಶ